ನಿಮ್ಮೆಲ್ಲರ ಬಾಹುಬಲಿ. ಎಲ್ರಿಗೂ ನಮಸ್ಕಾರ. ಟ್ರಾವೆಲ್ ಓರೀಸ್ಗೆ ಮತ್ತೆ ಸ್ವಾಗತ. ಸೊ ನನ್ನ ಹಿಂದೆ ನೀವು ನೋಡ್ತಾ ಇರೋದು KSDTC. ಇದು ಒಂದು ಕರ್ನಾಟಕದ ಟೂರಿಸಂ ಬೋರ್ಡಿನ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಯೋಜನೆ. ಡೇ ಟ್ರಿಪ್ಸ್ನ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಬಸ್ಸಸ್ ಅವೈಲೇಬಲ್ ಇದೆ ಇದ್ರದ್ದು. ಆಮೇಲೆ ಒಂದು ಟೂರಿಸಮ್ ವಿಂಗ್ ಇದು. ಇದ್ರದ್ದು ಡೀಟೇಲ್ಸ್ ಹೇಳ್ತೀವಿ, ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಈ ವಿಡಿಯೋನಲ್ಲಿ ನೀವು ನೋಡ್ತೀರ. ಬಂದು ನಮ್ಮ ಇವತ್ತಿನ ಗಾಡಿ ಇದು ಕರ್ನಾಟಕ ಸ್ಟೇಟ್ ಟೂರಿಸಂ ಡಿಪಾರ್ಟ್ಮೆಂಟ್ ಕಾರ್ಪೊರೇಷನ್. ನಾವಿವತ್ತು ಯಶವಂತಪುರದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ಬೋದು. ನಾವಿವಾಗ ಬ್ರೇಕ್ಫಾಸ್ಟಿಗೆ ಇಲ್ಲಿ ನಿಂತಿದ್ದೀವಿ. ಇದು ಯಡಿಯೂರು. ಇಲ್ಲಿ ಮಯೂರ ಪವಿತ್ರ ಅನ್ನೋವಂಥ ಒಂದು KSDTC ಅವ್ರದ್ದೇ ವಿಂಗ್. ಅದು ಮಯೂರ ಹೋಟೆಲ್ಸ್ ಆ್ಯಂಡ್ ರೆಸ್ಟೋರೆಂಟ್ಸ್. ಅಲ್ಲಿ ಬಂದಿದ್ದೇನೆ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಇದನ್ನು ಮಾಡಿದ್ದಾರೆ. ಒಂದು 20 ವರ್ಷ ಹಳೆ ಎಸ್ಟಾಬ್ಲಿಷ್ಮೆಂಟ್ ಇದು. ಬನ್ನಿ ನೋಡೋಣ. ನಮ್ಮ ಸಾರಥಿ ಇವತ್ತು ಈ ಬಸ್ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಇವತ್ತೆಲ್ಲ ಟ್ರಿಪ್ಪಲ್ಲಿ. ನೋಡಿ ಬ್ಯೂಟಿಫುಲ್ ಆಗಿರೋ ಆಲದ ಮರ. ಆಮೇಲೆ ಇಲ್ಲಿ ನಾವು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ಇದು 1995ನಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇಲ್ಲಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಬ್ರೇಕನ್ನು ಕೊಟ್ಟು ಮತ್ತೆ ನಾವು ಶ್ರವಣಬೆಳಗೊಳ ಕಡೆ ನಮ್ಮ ಪಯಣ ಸಾಗುತ್ತೆ. ಇಲ್ಲಿ ನೋಡಿ ಎಲ್ಲ ಅಮ್ಯುನಿಟೀಸ್ ಇದೆ. ಮೇನ್ ರೋಡ್ ಎಕ್ಸಾಕ್ಟ್ ಹತ್ರನೇ. ಚೆನ್ನಾಗಿದೆ. ಮಯೂರ ಪವಿತ್ರ. ನೋಡ್ಬೋದು ಆಲ್ಮೋಸ್ಟ್ 20 ಇಯರ್ಸ್. ಆವಾಗಿನ ಉಪಮುಖ್ಯಮಂತ್ರಿ JH ಪಟೇಲ್ ಅವರು ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಬ್ರೇಕ್ಫಾಸ್ಟು ಇಡ್ಲಿ ವಡೆ, ಆಮೇಲೆ ದೋಸೆ, ಕಾಫಿ. ಚೆನ್ನಾಗಿದೆ ಸೆಟಪ್. ಈ ಕಡೆ ನೀವು ಲೆಫ್ಟ್ ಸೈಡ್ಗೆ ಬಂದರೆ ಇಲ್ಲಿಂದ ಮಯೂರ ಪವಿತ್ರ ಅದು ರೂಮ್ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿ ಪೇ ಮಾಡಿ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ತೊಗೋಬೇಕು. ವೆರಿ ನಾಮಿನಲ್ ಪ್ರೈಸ್, ತುಂಬಾ ಕಡಿಮೆ ಪ್ರೈಸ್ಗೆ ಬ್ರೇಕ್ಫಾಸ್ಟ್. ಸೊ ನಾವಿಲ್ಲಿ ಬಂದು ಬ್ರೇಕ್ಫಾಸ್ಟ್ ಮಾಡ್ತೀವಿ. ನಾವೀಗ ಶ್ರವಣಬೆಳಗೊಳದ ಫೇಮಸ್ ಬಾಹುಬಲಿ, ದ ರಿಯಲ್ ಬಾಹುಬಲಿನ ನೋಡೋಕ್ಕೆ ಬಂದಿದ್ದೀವಿ. ಇನ್ನು ಬಾಹುಬಲಿ ನೋಡೋದು ಅಷ್ಟು ಈಸಿ ಅಲ್ಲ. ಬಾಹುಬಲಿ ಬೆಟ್ಟ ಹತ್ತಬೇಕು, 700 ಮೆಟ್ಲುಗಳು ಹತ್ತಬೇಕು. ಸೊ ನಾವಂತೂ ಬ್ಯಾಗಲ್ಲಿ ಪಾಪುನ್ ಹಾಕೊಂಡು ರೆಡಿ ಇಬ್ಬರು. ಶೂಸ್ ಎಲ್ಲ ಅಲೋನೆಲ್ಲ ಬರೆಗಾಲಲ್ಲಿ ನಡಿಬೇಕು. ಸೊ ಲೆಟ್ಸ್ ಗೋ. ಜಯ ಬಾಹುಬಲಿ. ಎಂಟ್ರಿ ಶ್ರವಣಬೆಳಗೊಳದ ಫೇಮಸ್ ಬಾಹುಬಲಿ ಮೂರ್ತಿ ದರ್ಶನ ಮಾಡ್ಕೊಳಕ್ಕೆ ಬನ್ನಿ ಹೋಗೋಣ. ಸ್ಟೇಜ್ ರೋಡ್ ಸೈನ್ 700 ಸ್ಟೆಪ್ಸನ್ನು ಹತ್ತೋಣ ಬನ್ನಿ. ಹಾಯ್ ಪಯಣ. ಈ ಥರ ತುಂಬ ಸ್ಟೀಪ್ ಏನಿಲ್ಲ, ಅಂದರೆ ಬ್ಯೂಟಿಫುಲ್ ಆಗಿರೋ ನಾರ್ಮಲ್ಲಾಗಿ ಹತ್ಕೊಂಡು ಹೋಗುವಂಥ ಸ್ಟೆಪ್ಸನ್ನ ಮಾಡಿದ್ದಾರೆ. ಇಲ್ಲಿ ಒಂದು ಎಂಟ್ರಿ ಟೆಂಪಲ್. ಇದು ನಿಧಾನವಾಗಿ ಹತ್ಕೊಂಡು ಹೋಗ್ಬೋದು. ಮೋಡ ಕವಿದ ವಾತಾವರಣ. ಮಳೆ ಆಗುವ 100% ಸಾಧ್ಯತೆ ಇದೆ. ಬನ್ನಿ. ಟುಕುಮ್ ಟುಕುಮ್ ಟುಕುಮ್. ಪಯಣ ತಾನೇ ಓಡಾಡಬೇಕು ಅಂತ ಹಠ ಮಾಡಿ ಇಳಿದುಕೊಂಡು ಹತ್ತಾ ಇದ್ದಾನೆ. ಸುಮಾರು 100 ಮೆಟ್ಲು ಹತ್ತಷ್ಟರಲ್ಲೇ ಈ ಥರ ಬ್ಯೂಟಿಫುಲ್ ವ್ಯೂ. ಇದೆಲ್ಲ ಶ್ರವಣಬೆಳಗೊಳ. ಇನ್ನೂ ಮೇಲೋದ್ರೆ ಇನ್ನೂ ತುಂಬ ಒಳ್ಳೆ ಬ್ಯೂಟಿಫುಲ್ ವ್ಯೂ ಇದೆ. ಕಾಂಟ್ ವೇಟ್ ಟು ಸಿ ಇಟ್. ಅವಳಿಗೆ ಕೈ ಹಿಡ್ಕೋಬಾರ್ದಂತೆ, ಅವಳೊಬ್ಬಳೇ ಹೋಗ್ಬೇಕಂತೆ. ಸೊ ಮೇಡಮ್ ಒಬ್ಬರೇ ಮೆಟ್ಲು ಹತ್ತುತ್ತಾ ಇದ್ದಾರೆ. ಸ್ಲೋಲಿ ಸ್ಲೋಲಿ ಚಿನ್ನು. ಎಕ್ಸೈಟ್ಮೆಂಟ್ ನೋಡಿ ಅವಳದು. ಇಲ್ಲ ನಾನು ಹಿಡ್ಕೊಂಡಿಲ್ಲ ಚಿನ್ನಿ, ನೀನು ಹೋಗು. ಮೇಡಮ್ಗೆ ಯಾರೂ ಕೈ ಹಿಡಿಬಾರ್ದಂತೆ, ಅವರೇ ಹೋಗ್ತಾರಂತೆ. ನೋಡಿ
ಫುಲ್ ಇಂಡಿಪೆಂಡೆಂಟ್ ಮೇಡಮ್. ಇಲ್ಲೇ ಬಂದಂಗೆ ವ್ಯೂ ಚೆನ್ನಾಗಿ ಬರ್ತದೆ. ಒಂದು ದೊಡ್ಡ ಕಲ್ಯಾಣಿ ಇದೆ, ಇದು ಗ್ರಾಮ. ಹಚ್ಚ ಹಸಿರು ಡ್ರಿಸಲ್ ಆಗ್ತಾ ಇದೆ ನಿಧಾನವಾಗಿ. ಇಲ್ಲಿ ಒಂದು ಬ್ಯೂಟಿಫುಲ್ ಬಸದಿ. ಮೇಡಮ್ ಅವರು ಫುಲ್ ಎಕ್ಸೈಟೆಡ್ ಆಗಿ ಹತ್ಬಿಟ್ಟಿದ್ದಾರೆ ಆ್ಯಸ್ ಯೂಶುವಲ್. ಅವಳ ಎನರ್ಜಿ ಮ್ಯಾಚ್ ಮಾಡೋಕ್ಕಂತೂ ಅಸಾಧ್ಯ. ಬಸದಿಯಿಂದ ಇರುವಂತಹ ಬ್ಯೂಟಿಫುಲ್ ವ್ಯೂ. ನಾಗೈತೆ ಬಾಬಾ ಆಯ್ನೆ ಸರಿ ಆಯ್ತು ಬೈ. ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೆತ್ತನೆ ಇಲ್ಲಿದೆ. ಅಮೇಝಿಂಗ್ ಲಿಂಗದಂತಹ ಒಂದು ಕೆತ್ತನೆ. ಆಗಲ್ಲ ಮಚ್ಚ. ಸುನಿಲ್ ಸಿಕ್ಕಾಪಟ್ಟೆ ಎಕ್ಸಾಸ್ಟ್ ಆಗ್ಬಿಟ್ಟಿದ್ದಾನೆ. ಏನು ತಿಂದಿದೆಯಾ ಡೋಡಿ ಇವಳು ನೆತ್ತಕ್ಕೆ? ಅದೇ ನಮ್ಮ ಮಗಳು ಅದಕ್ಕೆ ಆಪೋಸಿಟ್, ಅವ್ರಿಗೆ ಸುಸ್ತೇ ಆಗ್ತಾ ಇಲ್ವಂತೆ. ಸೊ ನೋಡಿ ಹೇಗೆ ಹತ್ತುತ್ತಾಳಂತೆ. ಇನ್ನಷ್ಟು ಮೆಟ್ಲುಗಳಿದೆ. ಏನಿದೆ? ಪೆಕ್ಕೆ ಇದೆಯಾ? ಇದು ಲಾಸ್ಟ್ ಮೆಟ್ಲುಗಳು. ಇದು ಶ್ರವಣಬೆಳಗೊಳದ ಬಾಹುಬಲಿ, ಅತ್ಯಂತ ಬ್ಯೂಟಿಫುಲ್ ಆಗಿರುವಂತಹ ಹಾಗೂ ಎತ್ತರದ ಸ್ಟ್ಯಾಚು. ಇಲ್ಲಿ ಹೊರಗಡೆ ಈ ಥರ ಒಂದು ಸ್ಮಾಲ್ ಟೆಂಪಲ್. ಇಲ್ಲಿಂದ ಬಂದರೆ ಇಲ್ಲಿ ಬಾಹುಬಲಿ ಕಾಣ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಎಷ್ಟು ಬ್ಯೂಟಿಫುಲ್ ಇದೆ ಅಂತ. ನಾವು ಈವರೆಗೆ ಸುಮಾರು ಜೈನ ದೇವಾಲಯಗಳಲ್ಲಿ ನೋಡಿದಂಗೆ ಇಲ್ಲಿ ಸಹ ಅನೇಕ ತೀರ್ಥಂಕರರ ಮೂರ್ತಿಗಳನ್ನು ಸ್ಥಾಪಿಸಲಾಗಿದೆ. ಇದ್ರ ಬಗ್ಗೆ ನಾವು ನಮ್ಮ ಹಿಸ್ಟ್ರಿ ಬುಕ್ಸಲ್ಲೆಲ್ಲ ಓದಿರ್ತೀವಿ. ಎಲ್ಲ ಜೈನ ತೀರ್ಥಂಕರರು. ಹೇಳುಕ ಇದು ಅಗೇನ್ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬೆಂಗಳೂರಲ್ಲಿ ಬರುತ್ತೆ. ಇದನ್ನು ನೀವು ಬೇಕಂದರೆ ಪಾಸ್ ಮಾಡಿ ಓದ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಮೇಂಟೈನ್ ಆಗಿರುವಂಥ ಈ ಬಾಹುಬಲಿ ಟೆಂಪಲ್ಲು ಸರಿಸುಮಾರು 700 ಸ್ಟೆಪ್ಸ್ ಹತ್ತಿ ನೀವು ಈ ಟೆಂಪಲ್ಗೆ ಬರ್ತೀರಾ. ಅಲ್ಲಿ ನೀವು ನೋಡ್ಬೋದು ಬಾಹುಬಲಿ. ಬನ್ನಿ ಒಳಗೆ ನೋಡೋಣ. ಇಲ್ಲಿ ಯಾವುದೋ ಒಂದು ದೇವಿಯ ಬ್ಯೂಟಿಫುಲ್ ಆಗಿರುವಂಥ ವಿಗ್ರಹ ನೋಡಿ, ಮೇಲೆ ದೇವಿಯ ಟೆಂಪಲ್. ನಿಮ್ಮೆಲ್ಲರ ಬಾಹುಬಲಿ ಕೋಟೇಶ್ವರ ಲಾರ್ಡ್ ಬಾಹುಬಲಿ. ಕೊಡೆ ಇಟ್ಕೊಂಡು ಇಲ್ಲಿ ನಮ್ಮ ಬ್ಯೂಟಿಫುಲ್ ಸ್ಮಾಲ್ ಲಿಟಲ್ ಲೇಡಿ ಅವ್ರು ಹೋಗ್ತಾ ಇದ್ದಾರೆ ಬಿಸಿಲಿಗೆ. ಹಲೋ ಪ್ರಿನ್ಸಸ್, ಈ ಕಡೆ ನೋಡಿ ಸ್ವಲ್ಪ. ಇಲ್ಲಿ ನೋಡಿ, ಯಾರಿದು ಕೊಡೆ ಒಳಗಡೆ? ಶ್ರವಣಬೆಳಗೊಳ ಮುಗೀತು. ಇವಾಗ ನಮ್ಮ ಪಯಣ ಬೇಲೂರು ಕಡೆ. ಇಲ್ಲಿಂದ ಸರಿಸುಮಾರು 1.5-2 ಅವರ್ಸ್ ಆಗುತ್ತೆ. ಸೊ ನಾವು KSTC ಬಸ್ ತೊಗೊಂಡಿದ್ದ ಕಾರಣಕ್ಕಾಗಿ ಇವಾಗ ಆ ಬಸ್ಸಲ್ಲಿ ಹತ್ಕೊಂಡು ಬೇಲೂರಿಗೆ ಹೋಗ್ತೀವಿ.
ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಮೇಡಮ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಹೇಳಿಲ್ಲ, ತುಂಬ ಬ್ಯೂಟಿಫುಲ್ ಪ್ಲೇಸ್. ನಾನು ಶ್ರವಣಬೆಳಗೊಳ ಸುಮಾರು ಸರಿ ಬಂದಿದ್ದೀನಿ, ಬಟ್ ನನಗೂ ಎಲ್ಲ ಮರ್ತೋದಂಗೆ ಆಗಿತ್ತು. ಈಗ ಮೆಟ್ಲು ಸಹ ಮಾಡಿದೆ. ನಾನು 2018 ಮುಂಚೆ ಬಂದಿದ್ದು, ಈಗ ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಆಯಿತು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಬನ್ನಿ ಬೇಲೂರು ಕಡೆ. ಮುಂದಿನ ವೀಡಿಯೋನಲ್ಲಿ ನಿಮಗೆ ಬೇಲೂರು ಹಳೆಬೀಡನ್ನು ತೋರಿಸ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಊರಿಗ್ನ ಫಾಲೋ ಮಾಡ್ತಾಯಿರಿ, ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಂಬೆ.